ಎಲ್ರಿಗೂ ನಮಸ್ಕಾರ. ಬನ್ನಿ, ನಿಮ್ಗೇನಾದರೂ ತಿರುಪತಿಗೆ ಹೋದಾಗ ಪದ್ಮಾವತಿ ದೇವಸ್ಥಾನಕ್ಕೆ ಏನಾದ್ರು ಹೋದರೆ ಗ್ಯಾರಂಟಿ ಈ ಜಾಗದಲ್ಲಿ ಹೋಗಿ ಡಿಫ್ರೆಂಟ್ ಸಿಗುವಂಥ ದೋಸೆ ತಿನ್ನಿ. ಮತ್ತು ಪೆಸರಟ್ಟು ಅಂತ ಮಾಡ್ತಾರಂತೆ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ದೋಸೆ ತಿಂದು ನೋಡ್ಬಿಟ್ಟು ಪೆಸರಟ್ಟು ತಿನ್ನೋಣ ಅಂತ ಅಂದ್ಕೊಂಡೆ, ಆದರೆ ದೋಸೆನೇ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಯ್ತು. ಒಂದು ದೋಸೆನೇ ದೊಡ್ಡ ದೋಸೆ ನೋಡಿ. ಕರಿವೇಪಲೆ ಅಂದರೆ ಕರ್ಬೇವಿನ ಸೊಪ್ಪಿನ ದೋಸೆ, ಒಳಗಡೆ ಕರ್ಬೇವಿನ ಸೊಪ್ಪಿನ ಪುಡಿ ಹಾಕಿದ್ದಾರೆ. ಹೆಂಗಿದೆ ಅಂತೀರಾ? ಅಯ್ಯಪ್ಪ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ದೋಸೆ. ಒಂದು ದೋಸೆಗೆ ಸುಸ್ತಾಗೋಯ್ತು ನನಗೆ, ಬಟ್ ತುಂಬ ಚೆನ್ನಾಗಿರುತ್ತೆ. ಇಲ್ಲಿಗೆ ಒಂದ್ಸಲ ಭೇಟಿ ಕೊಡಿ. ಇದು ಆನಂದ ಭವನ ಅಂತ, ಪದ್ಮಾವತಿ ದೇವಸ್ಥಾನದ ಎದುರುಗಡೆ ಎಡಗಡೆ 4ನೇ ಹೋಟೆಲ್. ಇದು ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ನಾನು ಇಲ್ಲಿಂದ ಬೇಕಾದಷ್ಟು ಪುಡಿಗಳು ಎಲ್ಲ ಕೊಂಡ್ಕೊಂಬಂದೆ. ಯಾವುದ್ರಲ್ಲೂ ಬೆಳ್ಳುಳ್ಳಿ ಇಲ್ಲ, ನೋ ಗಾರ್ಲಿಕ್, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಬಂದು ತಿಂದು ನೋಡಿ. ಮತ್ತು ಇಲ್ಲಿ ಅವ್ರು ನನಗೆ ಪರಿಚಯ ಆದರು, ಅವರು ಮೈಸೂರಿನವರೇ ಅಂತೆ. ಅವ್ರು ನನ್ನ ಫೋನ್ ನಂಬರು ಕೊಟ್ಟರು, ತೊಗೊಂಡ್ರು. ಅವರು ಫೋನ್ ನಂಬರ್ ಕೊಟ್ಟರು. ನಾವು ಮೈಸೂರವರೇ ಮೇಡಮ್ ಅಂತ ಹೇಳಿದ್ರು. ತುಂಬಾ ಚೆನ್ನಾಗಿತ್ತು ದೋಸೆ ಮಾತ್ರ. ಹಾಗೆ ಒಂದು ಕಾಫಿ ಕೊಟ್ಟರು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಕಾಫಿನೂ ಅಲ್ಟಿಮೇಟ್ ಆಗಿತ್ತು. ನೆಕ್ಸ್ಟ್ ಟೈಮ್ ಖಂಡಿತ ಪೆಸರಟ್ಟು ಟ್ರೈ ಮಾಡ್ತೀನಿ. ದೋಸೆ ಜೊತೆಗೆ ಈ ಥರ 2-3 ಚಟ್ನಿ ಎಲ್ಲ ಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು. ನೀವು ಏನಾದ್ರು ಹೋದರೆ ಒಂದ್ಸಲ ಭೇಟಿ ಮಾಡಿ ಇಲ್ಲಿಗೆ. ಆನಂದ ಭವನ ಅಂತ ಇವ್ರದ್ದು ಇನ್ಸ್ಟಾಗ್ರಾಮಲ್ಲೂ ಇದೆ, ಫಾಲೋ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಮರಿಬೇಡಿ. ಇದರ ಇನ್ನೊಂದು ಪುದೀನ ದೋಸೆ ಅಂತ ಇದೆ, ಪುದೀನ ಪುಡಿ ಹಾಕ್ತಾರಂತೆ ಒಳಗಡೆ. ಅದನ್ನು ನೆಕ್ಸ್ಟ್ ಟೈಮ್ ಖಂಡಿತ ಟ್ರೈ ಮಾಡ್ತೀನಿ. ನೀವು ಟ್ರೈ ಮಾಡಿ ನೋಡಿ. ಇಲ್ಲಿಗೆ ಹೋಗಿ ಆನಂದ ಭವನಕ್ಕೆ ಎಂಜಾಯ್ ಮಾಡಿ ನಿಮ್ಮ ಫುಡ್ಡು ಅಂತ ಹೇಳ್ತೀನಿ. ಟ್ರಾವೆಲ್ ಮಾಡುವಾಗ ಒಳ್ಳೇದು ತಿನ್ನೋಕ್ಕೆ ಸಿಕ್ಕಿದ್ರೆ ಎಷ್ಟು ಖುಷಿ ಆಗುತ್ತೆ. ಸೊ ನಾನು ಇದನ್ನು ಹುಡ್ಕೊಂಡ್ಬಂದೆ, ನಂಗೆ ಗೊತ್ತಿರಲಿಲ್ಲ. ಅಲ್ಲಿ ಬಂದು ಸುಮ್ಮನೆ ಒಳಗಡೆ ಹೋಗಿದ ತಕ್ಷಣ ಈ ಥರನೂ ಇದೆ ಅಂತ ಗೊತ್ತಾಯ್ತು. ನೋಡಿ, ದೋಸೆನೇ ಎಷ್ಟು ದೊಡ್ಡದಾಗಿದೆ, ಎಷ್ಟು ಚೆನ್ನಾಗಿತ್ತು ಅಂದರೆ ಆ ಚಟ್ನಿ ಪುಡಿ ನಾನು ತೊಗೊಂಬಂದೆ. ತುಂಬಾ ಚೆನ್ನಾಗಿದೆ ಹೇಳೋದು. ಆದರೆ ಸ್ಪೈಸಿ ಖಾರ, ನಿಮ್ಮ ಖಾರ ಇಷ್ಟ ಆಗಲ್ಲ ಅಂತಂದರೆ ಅವ್ರಿಗೆ ಹೇಳಿಬಿಟ್ಟು ಸರಿಗಿರೋದು ಮಾಡಿಸ್ಕೊಳ್ಳಿ, ಹೇಳ್ದಂಗೆ ಮಾಡಿಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಒಳ್ಳೆಯ ಜಾಗ, ತುಂಬ ಕ್ಲೀನಾಗಿರೋ ಜಾಗ. ಹೋಗಿ ಒಂದ್ಸಲ ನೋಡಿ. ನಾನು ನೋಡಿ ಎಷ್ಟು ಚೆನ್ನಾಗಿರೋ ಚಟ್ನಿ ಎಲ್ಲ ಹಾಕೊಂಡು ದೋಸೆ ತಿಂತಾನೆ ಇರೋಣ ಅನಿಸುತ್ತೆ. ಸಾಂಬಾರು ಕೊಡ್ತಾರೆ, ತುಂಬ ಚೆನ್ನಾಗಿದೆ. ನೋಡಿ ಸ್ನೇಹಿತರೆ, ಒಮ್ಮೆ ಭೇಟಿ ನೋಡಿ. ಆನಂದ ಭವನ, ಪದ್ಮಾವತಿ ದೇವಸ್ಥಾನದ ಎದುರುಗಿರೋ ತಿರುಚಾನೂರು, ತಿರುಪತಿ. ಭಾಳ ವರ್ಷದಿಂದ ಇದೆ, ಅಷ್ಟೇ ಕ್ಲೀನಾಗಿದೆ. ಪುಡಿ ನೋಡಿ ಹೆಂಗಿದೆ, ಸ್ಪೈಸಿ, ಸ್ವಲ್ಪ ಖಾರ ಇರುತ್ತೆ. ನಿಮಗೆ ಖಾರ ಬೇಡ ಅಂದರೆ ಪುಡಿ ಕಡಿಮೆ ಹಾಕು ಅಂತೇಳಿ ಅವಾಗ ಕಡಿಮೆ ಹಾಕ್ತಾರೆ. ಕರ್ಬೇವಿನ ಸೊಪ್ಪಿನ ಘಮ ಹಾಗೆ ಇದೆ ದೋಸೆಯಲ್ಲಿ. ಸೂಪರ್ ದೋಸೆ. ಥ್ಯಾಂಕ್ ಯು ಈ ವಿಡಿಯೋ ವಾಚ್ ಮಾಡಿದ್ದಕ್ಕೆ. ನೋಡಿ, ಹಾಗೆ ನೋಡಿ ಕಾಫಿ ತೋರಿಸ್ತೀನಿ. ಕಾಫಿನೂ ಮಸ್ತಾಗಿತ್ತು, ತುಂಬಾ ಚೆನ್ನಾಗಿತ್ತು. ಎಲ್ಲ ಕಡೆ ಹೋದರೆ ಬ್ರೂ ಕಾಫಿ ಅದು ಇದು ಕೊಟ್ಬಿಡ್ತಾರೆ. ಫಿಲ್ಟರ್ ಕಾಫಿ ಸಿಕ್ಕಿದಾಗ ಮನಸ್ಸಿಗೆ ಸಿಗೋ ಆನಂದನೇ ಬೇರೆ. ನೋಡಿ ಏನೆಲ್ಲ ಕೊಂಡ್ಕೊಂಡೆ ಅಂತ. ನಾನು ಎಲ್ಲ ರೀಸನಬಲು. ಉಪ್ಪಿನಕಾಯಿ ತೊಗೊಂಡೆ, ಉಪ್ಪಿನಕಾಯಿ ತುಂಬ ಚೆನ್ನಾಗಿದೆ. ಹಾಗೆ ಈ ಕರ್ಬೇವಿನ ಸೊಪ್ಪಿಂದು ಪುಡಿನೂ ತೊಗೊಂಡೆ. ಹಾಗೆ ಹುರ್ಗಡ್ಲೆ ಚಟ್ನಿ ಪುಡಿ ಥರ ಅದನ್ನು ತೊಗೊಂಡೆ. ನೋಡಿ, ಇಷ್ಟೆಲ್ಲ ತೊಗೊಂಡು ನಾನು ಮನೆಗೆ ತೊಗೊಂಬಂದೆ. ತುಂಬಾ ಚೆನ್ನಾಗಿದೆ, ಉಪಯೋಗಿಸ್ತಾ ಇದ್ದೀನಿ. ನೀವು ಹೋದರೆ ಇಲ್ಲಿ ತೊಗೊಳ್ಳಿ, ಆರಾಮಕ್ಕೆ ಚೆನ್ನಾಗಿದೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ನೋಡಿ ಎಲ್ಲಿದೆ ಅಂತ ತೋರಿಸ್ತೀನಿ. ಹೋಟೆಲು ಆನಂದ ಭವನ. ನೋಡಿ, ಆನಂದ ಭವನ ಪ್ಯೂರ್ ವೆಜಿಟೇರಿಯನ್ ಹೋಟೆಲು. ನೋಡಿ, ಪದ್ಮಾವತಿ ದೇವಸ್ಥಾನ ತೋರಿಸ್ತೀನಿ ಈಗ. ಏನೆಲ್ಲ ಸಿಗುತ್ತೆ, ಎಲ್ಲನೂ ಸಿಗುತ್ತೆ ಇಲ್ಲಿ. ಪದ್ಮಾವತಿ ದೇವಸ್ಥಾನ ನೋಡ್ತಾ ನಿಂತ್ಕೊಂಡ್ರೆ ಬಲಕ್ಕೆ 4ನೇ ಅಂಗಡಿ, 4ನೇ ಹೋಟ್ಲು. ನೋಡಿ, ಅಷ್ಟೇ ಡಿಸ್ಟೆನ್ಸಲ್ಲಿದೆ. ಸೂಪರ್ ಸಖತ್ತಾಗಿದೆ ಅಂತ ಹೇಳ್ತೀನಿ. ನೀವು ಹೋಗಿ ಟ್ರೈ ಮಾಡಿ. ಥ್ಯಾಂಕ್ ಯು.